ನನ್ನ ಹೆಂಡತಿ ಆಶಾ ಏನಾದ್ರೂ ಬೇರೆ ಹುಡುಗನ ಜೊತೆ ಏನಾರ ಹೋಗ್ಬಿಟ್ರೆ ನನ್ನ ಕತೆ. ಅಲ್ಲ ಇವಾಗ ಎಲ್ಲ ಇರೋದು ಇನ್ನು 2.5 ಎಕರೆ ಐತಾ? ಹಾಂ, 3.5 ಎಕರೆ. ಇನ್ನು ಅದನ್ನೂ ಹೋಗ್ಬಿಟ್ರೆ ಇನ್ನು ನನ್ನ ಕತೆ ಹೇಳು. ಈ ಆಶುಂಗೆ ಇಂಥ ಬುದ್ಧಿ ಯಾಕೆ ಬಂತು? ನಾನು ಬಿಟ್ಟು ಎಲ್ಲೂ ಓದಿರ್ಲಿಲ್ವಲ್ಲ. ಹ್ಞೂ, ಕಂಬ್ಳಿ ಹೇಳಿದ್ದೇನಾದರೂ ನಿಜನೇ ಆಗಿದ್ರೆ ಹ್ಞೂ, ಫಿಕ್ಸು ಫಿಕ್ಸು ಬಿಡು. ಕಂಬ್ಳಿ ಹೇಳಿದ್ದು ನಿಜನೇ ಆಗಿರ್ತೈತೆ ಅಂದರೆ ನನ್ನ ಇವಳೇನೇ ಆಶಾನೇ ಬೇರೆ ಹುಡುಗನ ನೋಡ್ಕೊಂಬಿಟ್ಟವಳ. ಹ್ಞೂ, ಇರು. ಫಸ್ಟು ಒಂದೇ ಸಲ ಕೇಳಿದ್ರೆ ಚೊಪ್ಪಲಿ ಇಟ್ಟು ಬೀಳ್ತವೆ. ಅದ್ರ ಬದಲು ಕ್ವಶನ್ ಮೇಲೆ ಕ್ವಶನ್ಗಳಾಗಿ ಕೇಳಬೇಕು. ಬೇರೆ ಥರ ಕ್ವಶನ್ನಾಗಿ ಕೇಳಬೇಕು. ಇಲ್ಲ ಅಂದರೆ ಅವಳನ್ನ ಫಾಲೋ ಮಾಡೋದ್ರೂ ಪರವಾಗಿಲ್ಲ. ಅವಳು ಏನು ಮಾಡ್ತಾವಳೆ ಅನ್ನೋದನ್ನ ನಾನು ತಿಳ್ಕೊಂಡ್ಲೇಬೇಕು. ತಿಳ್ಕೊತೀನಿ, ಬಿಡಲ್ಲ. ನನ್ನ ಬಿಟ್ಟು ಬೇರೆ ಹುಡುಗನ ಜೊತೆ ಹೋಗೋಕ್ಕೆ ನಾನಂತೂ ಬಿಡಲ್ಲ. ಹಾಗಿದ್ದಾಗಲಿ ನನ್ನೆಲ್ಲ ಮೋಸ ಮಾಡಿ ಮದುವೆ ಮಾಡ್ಕೊಂಡವಳು ಇವಳೆ. ಇವಾಗ ಮೋಸ ಮಾಡ್ಬಿಟ್ಟು ಬಿಟ್ಟು ಹೋಗ್ತಿರೋಳು ಇವಳೆ. ನಾನು ಹೋಗಕ್ಕೆ ಬಿಡಲ್ವೇ ಆಶಿ? ನಿನ್ನ ಮಾತ್ರ ಬಿಡಲ್ಲ ಹೋಗೋಕ್ಕೆ. ಓಹೋ ಹೋಳಿ ಅಂದ್ರೆ ಏನು ಸ್ಯಾನೆ ದಿನ ಆದ್ಮೇಲೆ ಈ ಕಡೆ ಬರ್ತಾ ಇದ್ದೀರಾ? ಬನ್ನಿ ಬನ್ನಿ. ಏನಿಲ್ಲ, ನನ್ನ ಹೆಂಡತಿ ನೋಡುವೆ ಆ ಕಡೆ ಬರೋದೇ ಇಲ್ಲ ಮನೆ ಕಡೆಗೆ. ಮೊದ್ಲು ಅಲ್ಲೇ ಇದ್ದೋಳು, ಇವಾಗ ಬಂದ್ಬಿಟ್ಟು ಇಲ್ಲೇ ಫಿಕ್ಸ್ ಆಗೋಗ್ಬಿಟ್ಟವಳಲ್ಲ. ಅದಕ್ಕೆ ನೀನು ಯಾಕೆ ಏನು ನನ್ನ ಮೇಲೆ ಬೇಜಾರ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಆ, ಅಂದ್ರೆ ಈಗ ಆಶಾ ಎಲ್ಲವಳೆ? ಒಳಗಡೆ ಅವಳ? ಹ್ಞೂ, ಒಳಗಡೆನೆ ನೀ ಅವಳೆ. ಹೌದಾ? ಅದು ಅದು ಮಾತಾಡ್ಸ್ಕೊಂಡು ಹೋಗ್ಬೇಕು. ಅದು ಏನು ಮಾತಾಡ್ಸೋಕ್ಕೂ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಯಾಕೋ ನನ್ನ ಮೇಲೆ ಮುನ್ಸ್ಕೊಬಿಟ್ಟವಳೆ ಅಂತ ಅನ್ನಿಸ್ತೈತೆ. ಅವಳಿಗೂ ಮನೆ ಹತ್ರ ಕೆಲಸ, ಅಲ್ಲಿ ಗಾರ್ಮೆಂಟ್ಸ್ ಕೆಲಸ, ಏನು ಒಸಿ ಇರ್ತದ? ಅವಳಿಗೂ ಟೆನ್ಷನ್ ಮೇಲೆ ಟೆನ್ಷನ್ನು, ತಲೆನೋವು ಮೇಲೆ ತಲೆನೋವು ಅವಳಿಗೂನುವೆ. ಅದಕ್ಕೆ ನೀ ಏನೋ ಅದಕ್ಕೆ ಪಾಪ ಟೆನ್ಷನಾಗೇನೋ ಮಾತಾಡ್ಸಿರಲ್ಲ ಅಷ್ಟೇ. ಒಳಗಡೆ ಅವಳೆ, ಹೋಗ್ಬಿಟ್ಟು ಮಾತಾಡ್ಸಿ. ಆ, ಮಾತಾಡಿಸ್ತೀನಿ. ಸರಿ ಆಯ್ತು, ಒಳಗಡೆನೆ ಹೋಗ್ತೀನಿ. ಈ ಕಳ್ಳನ ಮಗ ಬಂದವನೇ ಅಂದ್ರೆ ದುಡ್ಡು ಗಿಟ್ ಕಿತ್ಕೊಳಕ್ಕೇನಕ್ಕಾರ ಬಂದ್ಗಿಂದವನ ಅಂತ. ಬಂದಿದ್ರು ಬಂದಿರ್ತಾನೆ ಅದೇ ಕೆಲಸಕ್ಕೆ ನೆನೆಯ. ಇನ್ನೇನು ಕೆಲಸ ಇವನಿಗೂ ಇವ್ರ ಅಮ್ಮಂಗೂ ಮೈ ಬಾಕ್ಸ್ ದುಡಿಯೋಕ್ಕಂತೂ ಯೋಗ್ಯತೆ ಇಲ್ಲ. ಯಾರನ್ನ ಏನಾರ ಬಿಟ್ಟು ಕೊಟ್ಬಿಡ್ತಾರೇನೋ, ಯಾರನ್ನ ಏನಾರ ಫ್ರೀಯಾಗಿ ಕೊಟ್ಬಿಡ್ತಾರೇನೋ, ಕಿತ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರೋಣ ಅಂತ ಇವನಿಗೆ. ಹ್ಞೂ, ಹಾಗೆ ಅನ್ಭವಿಸ್ಕೊಂಡು ಬಿದ್ದಿರಲಿ ಬಿಡು. ಆಶಾ ಅಂತೂ ಉಗಿದ್ರು 10 ರೂಪಾಯಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳೋಳಲ್ಲ. 10 ರೂಪಾಯಿ ಕೊಡೋದೇ ಬೇಡ ಅವಳು, ಹಾಗೆ ಬಿದ್ದಿರಲಿ. ಆಶಾ, ಎಲ್ಗೋ ಬ್ಯಾಗ್ ಎತ್ಕೊಂಡು ಹೊರಟ್ಬಿಟ್ಟಿದ್ಯಾ? ಹಾಂ, ಎಲ್ಗೋ ಹೊರಟಿದ್ದೀನಿ. ಯಾಕೆ? ಅಲ್ಲ, ಇವತ್ತು ಭಾನುವಾರ ಅಲ್ವಾ? ಇವತ್ತು ಗಾರ್ಮೆಂಟ್ಸ್ಗೆಲ್ಲ ರಜಾ ಅಲ್ವಾ? ಅದಕ್ಕೆ ಎಲ್ಲೋ ಹೊರಟಿದ್ಯಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೇಳಿದೆ ಅಷ್ಟೇನೆ. ಸರಿ ಬತ್ತೀಯಾ? ನಾನು ನೀನು ಹೊರಗಡೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಏನಾರು ತಿನ್ಕೊಂಡು ಪಿಕ್ಚರ್ಗೆ ಹೋಗ್ಬಿಟ್ಟು ಬರೋಣ, ಬತ್ತೀಯಾ? ಇಲ್ಲ, ನನಗೆ ಸೊಸಿ ಕೆಲಸ ಐತೆ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕು ನಾನು. ಅವ್ರಿಗೆ ಮೊನ್ನೆನೇ ಹೇಳಿದ್ದೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಆಗಲೇ ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂತಲೂ ಹೇಳಿದ್ದೀನಿ. ಈಗ ಇದ್ದಕ್ಕಿದ್ದಂಗೆ ನೀವು ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಸಂದಕ್ಕಿರಕ್ಕಿಲ್ಲ. ಅದೇನು ಹಿಂಗಂದ್ಯೆ? ಗಂಡುಗಿನ ಫ್ರೆಂಡ್ಸ್ಗಳೇ ಹೆಚ್ಚಾಗೋಗ್ಬಿಟ್ರ ನಿಂಗೆ? ಹೌದು, ಗಂಡಂಗಿನ ಫ್ರೆಂಡ್ಸ್ಗಳೇ ಹೆಚ್ಚಾದ್ರು ನನಗೆ. ಕಷ್ಟ ಅಂತ ಹೇಳಿದ್ರೆ ಬಂದನ ಬರ್ತಾರೆ, ಕಷ್ಟಕ್ಕೋಸಿ ಸಹಾಯನ ಮಾಡ್ತಾರೆ. ನೋಡಿ, ಸುಮ್ಕೆ ಹಂಗು ಹಿಂಗು ಅನ್ಬೇಡಿ. ನೀವೇನು ಎಂದನ ಕರೆದಿದ್ರೆ ನನ್ನ ಬಾರೆ ಹೋಗೋಣ ಅಂತ ಹೇಳ್ಬಿಟ್ಟು ಎಂದು ಕರೆದಿಲ್ಲ, ಮಾಡಿಲ್ಲ. ಈಗ ನೀವು ಬಂದ್ಬಿಟ್ಟು ಕರಿತೀರಾ ಅಂತ ನನಗೇನಾರ ಕನಸು ಬಿದ್ದಿತ್ತೆ ಹೇಳಿ? ಅದಕ್ಕೆ ನಾನು ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂತ ಒಪ್ಕೊಂಬಿಟ್ಟಿದ್ದೀನಿ. ಎಲ್ಲ ಹೋಯ್ತಾ ಇದ್ದೀವಿ, ಸುಮ್ಮನೆ ಓಡಾಡ್ಕೊಂಬಿಟ್ಟು ಹಂಗೆ ಬರೋನಿ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ಇಲ್ಲ, ನನಗೆ ಹೊಸಿ ಇವಾಗ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬಿಟ್ಟು ಬರಬೇಕು. ಇನ್ನೊಂದು ವಾರ ಹೋಗೋಣ ಬಿಡಿ. ಅಂದರೆ ಕಮ್ಲಿ ಹೇಳಿದ ನಿಜನೇನಿಯ? ಇವಳು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಹೋಯ್ತಿರೋದಲ್ಲ, ಲವ್ವರ್ನ ಮೀಟ್ ಮಾಡೋಕ್ಕೆ ಅಂತ ಹೋಯ್ತಿರೋದು. ಗಂಡ ಕರೆದ್ರು ನಿಂತ್ಕೊಳ್ತಿದ್ದಂಗೆ ಹೋಯ್ತಾವಳೆ ಅಂತ ಹೇಳಿದ್ರೆ ಏನರ್ಥ? ಏನರ್ಥ? ಇನ್ನೇನರ್ಥ? ಆ ಲವ್ವರ್ ಕರೆದವನೇ ನನಗಿನ್ನ ಲವ್ವರೇ ಮುಖ್ಯ ಆಗವನೇ ಅಂತ ನೀನೇ ಅರ್ಥ. ಕಮ್ಲಿ, ನೀನು ಸರಿಯಾಗಿ ನೀನೇ ಹೇಳ್ದೆ ಬಿಡು. ನನಗೆ ಗೊತ್ತಾಯ್ತು ಇವಳು ಯಾರ ಜೊತೆನೋ ಹೋಯ್ತಾವಳೆ. ಯಾವ ಫ್ರೆಂಡು? ಯಾವ ಫ್ರೆಂಡ್ ಜೊತೆ ಹೋಯ್ತಿರೋದು? ನವ್ಯ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್. ಸರಿ, ನಾನು ಬರ್ತೀನಿ. ನಡಿ, ನಾನು ಬರ್ತೀನಿ, ಹೋಗೋಣ. ನಿಮ್ಮ ಜೊತೆನೆ ನಾನು ಓಡಾಡ್ತೀನಿ. ರೀ, ನಾವು ಹುಡುಗಿಯರು ಹೋಯ್ತಾ ಇದೀವಿ. ನಿಮ್ಗೆ ಏನಾರ ತಲೆ ಕೆಟ್ಟೈತೆ ನಿಮಗೆ? ಬತ್ತೀನಿ ಅಂತ ಹೇಳ್ತಿರೋದು ನೋಡಿ. ಅಯ್ಯೋ, ಮುಂದಿನ ವಾರ ಹೋಗೋಣ ಬಿಡಿ, ರಜಾ ಕೊಟ್ಟಾಗ. ನಂಗೆ ಇವಾಗ ಹೊಸಿ ಕೆಲಸ ಐತೆ. ನಂಗೆ ಸುಮ್ಕೆ ನೀವು ತಲೆ ತಿನ್ನಕ್ಕೆ ಬರಬೇಡಿ ನೀವು. ನಂಗೆ ಏಸು ಹೊಸಿ ಕೆಲಸ ಅಂತ ಅನ್ಕೊಂಡ್ರೆ ನಂಗೆ ಏಸ್ ಕೆಲಸ ಐತೆ ಗೊತ್ತಾ ನನಗೆ. ನೀವು ಸುಮ್ಮನೆ ಅದು ಇದು ಅಂತ ತಲೆ ತಿನ್ಕೊಂಡು ನನಗೆ ಹಿಂಸೆ ಇಟ್ಬೇಡಿ ನೀವು. ಸುಮ್ಕೆನೇ ನೀ ಹೋಗಿ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ. ಹುಡುಗಿಯರ ಜೊತೆ ಹೋಗ್ತಿರೋದು ನಾನು ಅಂತ ಹೇಳಿದ್ರೆ ನೀವು ಬರ್ತಿರಂತೆ. ನಮ್ಮ ಜೊತೆ ಬಂದ್ಬಿಟ್ಟು ನೀವೇನು ಮಾಡಿದ್ರೆ ಸುಮ್ಕಿರಿ. ಯಾಕಮ್ಮಿ, ಏನಾಯ್ತು? ನೋಡಮ್ಮ, ನಿಂಗೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಬರ್ತಾಳೆ, ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಫ್ರೆಂಡ್ಸ್ ಹುಡುಗಿಯರು ಸಿಗ್ತಾರೆ ಅಂತ. ಇವ್ರು ನೋಡಿದ್ರೆ ನಾನು ಬರ್ತೀನಿ, ನನ್ನ ಜೊತೆ ಬಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೇನೆ ತಲೆ ತಿಂತವ್ರೆ ಕಣಮ್ಮ. ಅಲ್ಲ ಕಣಮ್ಮ, ಇವ್ರು ಬಂದು ಕರಿತಾರೆ ಅಂತ ನನಗೇನಾರ ಕನ್ಸ್ಕಿನ್ಸ್ ಏನಾರ ಬಿದ್ದಿತ್ತೇನಮ್ಮ? ಹೆಂಗೆ ಹೇಳ್ತಾರೆ ನೋಡು, ಬಾ ಅಂತ ಹೇಳ್ಬಿಟ್ಟು ತಲೆ ಕೆಡ್ಸಕ್ಕೆ. ನಾನು ಅದಕ್ಕೆ ಬರಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೊಳಿ ಅಂದ್ರೆ ಇದೇನಿ ಮಾಟ? ಅವಳು ಹೇಳ್ತಾಳಲ್ಲ ಹೋಯ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡಿ. ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಬಿಟ್ಟು ಬರಲಿ. ಅದೇನಂತಾರಲ್ಲ, ವರ್ಷ ಪೂರ್ತಿ ದುಡಿತಿರ್ತಾರೆ. ತಿಂಗಳು ಒಂದು ಕಿತ್ತನ ಹೊರಗಡೆ ಹೋಗಿ ಓಡಾಡ್ಕೊಂಬಿಟ್ಟು ಬರಲಿಲ್ಲ ಅಂದರೆ ಅದು ಹೆಂಗಿರ್ತದೆ ಹೇಳಿ? ತಲೆನಾಗೆ ನೆಮ್ಮದಿರಕ್ಕಿಲ್ಲ. ಹೋದ್ರೆ ಹೋಗ್ಲಿ ಬಿಡಿ. ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗಿ. ಅತ್ತೆ,
ಇವಾಗ ನಾನು ಅವಳ ಜೊತೆ ಹೋದ್ರೆ ಏನಾಯ್ತದೆ? ಇವಾಗ ನಾನು ಹೋಗ್ತೀನಿ ಸುಮ್ಮನೆ ಅವಳ ಜೊತೆನೇ ನಿಂತ್ಕೊತೀನಿ ಅಷ್ಟೇನೆ, ಇಲ್ಲ ದೂರ ನಿಂತ್ಕೊತೀನಿ. ಸುಮ್ಮನೆ ಹೋದ್ರೆ ಏನಾದರೂ ಕಷ್ಟ ಆಯ್ತದ? ಅಯ್ಯಯ್ಯಯ್ಯಯ್ಯ ನಿಮ್ದೊಳೆ ಕತೆ ಆಯ್ತಲ್ಲ. ಹಂಗ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಂಗಿದ್ರೆ 3 ದಿನ ಮುಂಚೆನೇ ನೀವು ಹೇಳ್ಬೇಕಿತ್ತು, ಹಿಂಗ್ ಬಾಮಯ್ಯ ಅಂತ ಹೇಳ್ಬಿಟ್ಟು. ಅದ್ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ನಂದೇಲಿ ಇಡ್ರಿಸ್ಲಿ ಅಂತ ಬಂದ್ಬಿಟ್ರೆ, ಲೇ ಮಗಳೇ ಹೋಗ್ ಸುಮ್ಕೆ ನಿನ್ ಪಾಡು ನೀನು. ಸುಮ್ನೆ ಇವ್ರು ಹೇಳ್ತಾರೆ ನೋಡಿ, ಮುದ್ದೆ ಮಾಡಿವ್ನಿ ಹೊಡೆದುಂಬ ತಿನ್ಕೊಂಡು ಹೋಗಿರಂತೆ ಕುಂತ್ಕೊಳ್ಳಿ, ಅವಳ ಪಾಡ್ಗಳು ಹೋಗ್ಬಿಟ್ಟು ಅದೇನೋ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಬರ್ಲಿ. ಇವ್ರು ಒಳ್ಳೆನೆನಿಯ ಮುಂದಿನ ವಾರ ಜೊತೆಗೆ ಹೋಗ್ರಮ್ಮಿ. ಇವನ್ ಜೊತೆ ನೀ ಕರ್ಕೊಂಡ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬಾ, ಸರಿನಾ? ಈಗ ಏನು ಹೇಳಿದಿನಲ್ಲ, ಮುಂದಿನ ವಾರ ಬತ್ತಾಳೆ, ಸುಮ್ಕೆ ನೀ ಕುಂತ್ಕೊಳ್ಳಿ, ಉಣ್ಣಕ್ಕೆ ಇಕ್ತೀನಿ. ಅಯ್ಯ ಆಯ್ತು ಹೋಗಿವಂತೆ. ಆಶಾ, ನಿನಗೆ ನನ್ನ ಮೇಲೆ ಲವ್ ಐತೆ ತಾನೇ? ಅಯ್ಯಯ್ಯಯ್ಯ ರೀ, ಏನಾಗೈತೆ ನಿಮ್ಗೆ? ಯಾಕೆ ಹಿಂಗ್ ಕೇಳ್ತಿದ್ದೀರಾ ನೀವು? ಯಾವಾಗಿಂದ ನೋಡ್ತಾ ನೀವು ಕ್ವಶನ್ ಮೇಲೆ ಕ್ವಶನ್ ಆಗ್ತಾ ಇದ್ರಲ್ಲ. ಅಯ್ಯ ನಿನಗೆ ಯಾರಂದ್ರೆ ಶಾನೆ ಇಷ್ಟ? ನಾನು ಇಷ್ಟನಾ, ನಿಮ್ಮ ಅಮ್ಮ ಇಷ್ಟನಾ, ನಿಮ್ಮ ಅಪ್ಪ ಇಷ್ಟನಾ, ನಿಮ್ಮ ಚಿಕ್ಕಮ್ಮ ಇಷ್ಟನಾ? ಯಾರು ಇಷ್ಟ ನಿಂಗೆ? ನಾನೇ ಶಾಂತಾನೆ ಶಾನೆ ಇಷ್ಟ. ಅದು ಎಲ್ಲ ಬಿಡು, ನೀನು ಯಾಕೆ ಮಂಟಕ್ಕೆ ನಿನಗೆ ಬಂದಿಲ್ವಲ್ಲ, ಇಲ್ಲೇ ಇದ್ದೀಗಲ್ಲ, ಯಾಕೆ ನಮ್ಮ ಮಂಟಕ್ಕೆ ಬಂದಿಲ್ಲ ನೀನು? ನಿಮ್ಮ ಅಮ್ಮನೇ ಹೇಳೈತಲ್ಲ ಗಂಡ ಹೆಂಡ್ರು ಜೊತೆಗಿರ್ಬಾರ್ದು ಅಂತ ಹೇಳ್ಬಿಟ್ಟು, ನಿಮ್ಮ ಅಮ್ಮ ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ಅದಕ್ಕೆ ನಾನು ಯಾರ ಜೊತೆಗಿರೋದು ಬೇಡ ಅಂತ ಸುಮ್ಕಿಲ್ಲ ಇವನಿ. ಇನ್ನು ಅಲ್ಲಿ ಬೇರೆ ಅವಳು ಇರಿಸ್ಕೊಂಡಿದ್ರಲ್ಲ ನಿಮ್ಮ ಎಳ್ಳೆ ಹೆಂಡ್ರನ್ನ, ಅಣ್ಣನ ಸೌತಿನ, ಅವಳ ಕಾಟ ತಡ್ಕೊಳಕಾಯ್ತದ ನನಗೆ. ಅಯ್ಯೋ ಬುಡಿ, ಅದಕ್ಕೆ ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಲ್ಲ, ಇಲ್ಲೇ ಇದ್ದೀನಿ. ನಿನಗೆ ನನ್ನ ಮ್ಯಾಲೆ ಲವ್ ಕಮ್ಮಿ ಆಗೋಗ್ಬಿಟ್ಟೈತೆ ನಿಂಗೆ, ನಂಗೆ ಗೊತ್ತಾಗ. ಅಲ್ವಾ ನಿಂಗೆ ಲವ್ ಎಲ್ಲ ಕಡಿಮೆ ಆಗೋಗ್ಬಿಟ್ಟೈತೆ, ಇಲ್ಲ ಅಂದಿದ್ರೆ ಬಂದು ಅಲ್ಲೇ ಇರ್ತಿರ್ಲಿಲ್ವಾ? ನೋಡು, ನಿಜ ಹೇಳು ನೀನು. ನಿಜ ಹೇಳು ನೀನು, ಇವಾಗ ಯಾರ ಜೊತೆ ಹೋಯ್ತಿದ್ಯಾ ಅಂತ ಹೇಳ್ಬಿಟ್ಟು ನಿಜ ಹೇಳು, ನಾನೇನು ಅನ್ಕೊಳಕ್ಕಿಲ್ಲ. ಹಿಂಗೆಯ ಬಿ ಪಿ ರೈಸ್ ಮಾಡಿಸಿದ್ರು ನಾನು ಸುಮ್ಕಿರಕ್ಕಿಲ್ಲ. ನಂಗೆ ಬಿ ಪಿ ರೈಸ್ ಮಾಡಿಸ್ಬೇಡಿ ನನಗೆ, ಸುಮ್ಕೋಗಿ ನೀವು. ಬಿ ಪಿ ರೈಸ್ ಮಾಡಿಸ್ತಾರೆ ಸುಮ್ಕೆನೇನೆ. ಅಯ್ಯಯ್ಯ ನನ್ನ ಪಾಡಿಗೆ ನಾನು ಹೋಗಕ್ಕೂ ಬಿಡಕ್ಕಿಲ್ವಾ ನೀವು? ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ನಂಗೆ ಕೇಳಿನೇ. ಅಯ್ಯಪ್ಪ ನಿಮ್ದೇ ಒಂದಿನ ಎಲ್ಲೂ ಹೋಗಕ್ಕೂ ಬಿಡಕ್ಕಿಲ್ಲ, ಸುಮ್ಕೆ ಹಿಂದೆ ನೀ ಬಂದ್ಬಿಡೋದು ನೋಡು. ಅಯ್ಯಯ್ಯ ನೋಡಿ, ನೀವು ಯಾರು ಹೇಳಿದ್ರು ನಾನೇ ನಿಂತ್ಕೊಳಕ್ಕಿಲ್ಲ, ಇಲ್ಲಿ ಹೋಯ್ತಿರೋದೇನೆ ನೀ. ಸುಮ್ಕೆ ನಿಮ್ಮ ಪಾಡಿ ನೀವು ಇರೋದು ಕಲ್ತ್ಕೊಳ್ಳಿ. ಲೇ ಇನ್ನು ಕಿತ್ತಾಡ್ಕೊಂಡು ನಿಂತ್ಕೊಂಡಿದ್ದೀಗಲ್ಲ, ಮರುವ ದಿನ ಹೋಗಿ ಬಸ್ ಹೋಯ್ತದೆ. ಆಮೇಲೆ ನಿಂಗೆ ಯಾವ ಬಡ್ಡಿ ನನ್ನ ಮಗನು ಕರ್ಕೊಂಡು ಹೋಗ್ಬಿಟ್ಟು ಬರಕ್ಕಿಲ್ಲ. ಹೇಳಿದ್ನಲ್ಲ ಅದೇನೇ ನೀ, ನನ್ನ ಸಾಮಾನ ಅದು ಎತ್ಕೊಬಿಟ್ ಬಾ, ಹೇಳಿರೋದನ್ನ ಮರಿಬೇಡ. ಹೋಗ್ ಸರ್ನ ಬಸ್ ಹೋದ್ಮೇಲೆ ಓದಿ ಆಮೇಕಿಂದ. ಲೇ ಆಶಿ, ಕೇಳ ಇಲ್ಲಿ. ಅಯ್ಯೋ ಮನಿಯಾಳಿ, ಬ್ಯಾಡ 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 ಅಂದ್ರು ನೆಟ್ಟಿಗೆ ಹೋಯ್ತಾವಳಲ್ಲ, ಇವಳದ್ ಯಾರನ್ನ ಮೀಟ್ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ ಇಲ್ಲ ಹುಡಿ. ಬಿಡಕ್ಕಿಲ್ಲ ನಾನಂತೂ. ನಾನು ಬಿಟ್ಬಿಟ್ಟು ಬೇರೆ ಯಾವ ನಿಂದೇನೋ ಹೋಗಕ್ಕೆ ಶುರು ಮಾಡ್ಕೊಂಡವಳಿ ಅಂದ್ರೆ ಬಿಟ್ಬಿಡ್ತೀನ. ಸುಮ್ಮನೆ ಅದು ಸಾಕ್ಷಿ ಇಲ್ದಿದಂಗೆ ಮಾತಾಡಬಾರ್ದು, ರೆಡ್ಡಿ ಆಂಡಾಗಿ ಸಿಗಾಕಬೇಕು, ಆವಾಗೇ ನೀನು ಇರೋದು ಮಾರಿ ಹಬ್ಬ ಇವ್ರಿಗೆ. ಲೇ ನಾನು ಯಾಮರ್ಸಕ್ಕಾಗಕ್ಕಿಲ್ಲ, ನಾನು ನಿನ್ನನ್ನು ಫಾಲೋ ಮಾಡ್ಕೊಂಡು ನೀನು ಹಿಂದೆನೇ ಬರ್ತೀನಿ. ಆಗಿದ್ದಾಗಲಿ ಇವತ್ತು ನೀನು ಯಾರನ್ನು ಮೀಟ್ ಮಾಡ್ತೀಯಾ, ಏನು ಮಾಡ್ತೀಯಾ, ಎಲ್ಲನೂ ನನಗೆ ಗೊತ್ತಾಗ್ಬೇಕು ಅಷ್ಟೇ. ನೀನಿಯ ಮೊಳ್ಳಿ ಭಾನುವಾರದ ಹೊತ್ತು ರಜಾ ಐತೆ, ಫ್ರೆಂಡನ್ನು ಮೀಟ್ ಮಾಡಕ್ಕೆ ಹೋಯ್ತಾಳಂತೆ, ನಾನು ಬೇಡವಂತೆ ಲೋಪರ್. ಅಳಿಯಂದ್ರೆ ಅಳಿಯಂದ್ರೆ ಎಲ್ಲೋದ್ರಪ್ಪ ಇವರು? ಅಳಿಯಂದ್ರೆ ಅಳಿಯಂದ್ರೆ ಹೋಗತ್ತಾಗಿ. ಇವನು ಯಾಕೆ ಬಂದು ನಿಂತು ತಲೆ ತಿಂತಾವ ನನ್ನ ಮಗಳು ತಲೆಯ? ಸುಮ್ಕಿರಕ್ಕೆ ಬಿಡಕ್ಕಿಲ್ಲ ನಿಮ್ದೆಗೆ. ಇವಳು ಓದ್ಲು, ಇವಳು ಹಿಂದೆನೇನಾರ ಹೋಗ್ಬಿಟ್ಟು ನಾ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ, ನಾನು ಮಾಡಿರೋ ಕರ್ಮಕ್ಕೆ ಸರಿಯಾಗಿರೋ ಅಳಿ ಮೈಯನ್ನೇ ಗಂಟಾಕ್ಬಿಟ್ಟಿದ್ದೆ ತಕ ನನಗೆ. ಅದೇನೋ ಅಂತಾರಲ್ಲ, ಬುಡಂಗಿಲ್ಲ ಕಟ್ಕೊಳಕ್ಕಿಲ್ಲ, ಬಿಸಿ ತುಪ್ಪ ನುಂಗ್ಬಿಟ್ಟಿದ್ದೀನಿ, ಉಗ್ಗಂಗಿಲ್ಲ ನುಂಗಂಗಿಲ್ಲ ಅನ್ನೋ ಬಾಳಾಗೋಗ್ಬಿಟ್ಟೈತೆ. ಈ ನನ್ನ ಮಗನ ಬುಡಿಸ್ಬಿಡೋಣ ಅಂದ್ರೆ ಅದು ಆಯ್ತಿಲ್ಲ ನನಗೆ. ಏನಾರ ಒಂದು ಮಾಡಬೇಕು. ಎಲ್ಲಪ್ಪ ಇಬ್ರು ಕಾಣಿಸ್ತಿಲ್ಲ, ಜೊತೆಗೆ ಏನಾರ ಹೋಗ್ಬಿಟ್ರ ಅಂತ ಹೇಳ್ಬಿಟ್ಟು. ಶಾಂತಮ್ಮ, ಲೇ ಶಾಂತಮ್ಮ, ಓ ಅಕ್ಕ, ಮನೆ ಹಿಂದೆಗಡೆ ಇವನಿ ಬಂದೇ ಇರಿ. ಸರ್ನ ಬಾ, ಹಿಟ್ಟು ಹರ್ಕೊಂಡೋಯ್ತದೆ, ಸರ್ನ ಬಾ ತಿನ್ನಿವಂತೆ. ಇನ್ನೇನು ಶಾನೆ ಮಾಡ್ಬಿಟ್ಟೆ. ಇವನು ಬಂದು ತಿಂತಾನೆ ಅಂದ್ರೆ ಇದು ಆಗ್ಲಿಲ್ಲ. ಹೋಗ್ಲಿ ಬಿಡು.